52 ವರ್ಷಗಳ ಮಹಾ ತಪಸ್ಸು, ಗಗನ ಕುಸುಮದಂತೆ ಇರುವಂತ ವಿಶ್ವಕಪ್. 2 ಸಲ ಫಿನಾಲೆ ತಲುಪಿದ್ರು ಕೂಡ ನನಸಾಗದ ಕನಸು. ಆದರೆ ಈ ಸಲ ಶತಾಯ ಗತಾಯ ಗೆಲ್ಲಲೇಬೇಕಿದೆ. 5 ದಶಕಗಳಿಂದ ಮರೀಚಿಕೆಯಾಗಿರುವಂತ ಐಸಿಸಿ ವುಮೆನ್ಸ್ ವಿಶ್ವಕಪ್ನ ಎತ್ತಿ ಹಿಡಿಯಲೇಬೇಕಿದೆ. ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನ ಬಗ್ಗು ಬಡಿದು ಫಿನಾಲೆಗೆ ಲಗ್ಗೆ ಇಟ್ಟಿರುವಂತ ಸಿಂಹಿಣಿಯರು ಟ್ರೋಫಿ ಗೆಲ್ಲೋಕೆ ಇನ್ನೊಂದೇ ಹೆಜ್ಜೆ ದೂರದಲ್ಲಿದ್ದಾರೆ. ಮತ್ತೊಂದು ಕಡೆ ಚೊಚ್ಚಲ ಬಾರಿಗೆ ಫೈನಲ್ಗೆ ಅರ್ಹತೆ ಪಡೆದಿರುವಂತಹ ಸೌತ್ ಆಫ್ರಿಕಾ ಕೂಡ ಚಾಂಪಿಯನ್ ಪಟ್ಟದ ಆಸೆಯಲ್ಲಿದೆ. ಭಾನುವಾರ ನಡೆಯಲಿರುವಂತಹ ಈ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಗೆಲ್ಲೋದ್ಯಾರು? ಆಫ್ರಿಕಾ ಆಟಗಾರ್ತಿಯರಿಗೆ ಪ್ಲಸ್ ಏನು? ಭಾರತಕ್ಕಿರುವಂತ ಅಡ್ವಾಂಟೇಜಸ್ ಏನು? ಈ ಬಗೆಗಿನ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2025ರ ಐಸಿಸಿ ವುಮೆನ್ಸ್ ಕಪ್ ಇನ್ನೇನು ಕ್ಲೈಮ್ಯಾಕ್ಸ್ ಸ್ಟೇಜ್ನಲ್ಲಿದೆ. ಭಾನುವಾರ ಹೊಸ ಚಾಂಪಿಯನ್ನ ಉದಯದೊಂದಿಗೆ 13ನೇ ಆವೃತ್ತಿಗೆ ತೆರೆ ಬೀಳಲಿದೆ. ಈ ಸಲ ಯಾರೇ ಗೆದ್ರೂ ಕೂಡ ಅದು ಚರಿತ್ರೆಯೇ. ನವೆಂಬರ್ 2ರಂದು ಅಂದ್ರೆ ನಾಳೆ ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯುವಂತ ಐತಿಹಾಸಿಕ ಪಂದ್ಯದಲ್ಲಿ ಭಾರತ ಹಾಗೆ ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಲಿವೆ. ಇಲ್ಲಿ ಯಾರೇ ಗೆದ್ರೂ ಕೂಡ ಅದು ಇತಿಹಾಸವಾಗುತ್ತೆ. 2025ರ ಟೂರ್ನಿಯಲ್ಲಿ ಹೊಸ ಚಾಂಪಿಯನ್ ಇತಿಹಾಸ. ಇನ್ನು ವುಮೆನ್ಸ್ ವಿಶ್ವಕಪ್ನ ಇತಿಹಾಸವನ್ನ ಕೆದಕಿದ್ರೆ ಅಲ್ಲಿ ಆಸ್ಟ್ರೇಲಿಯಾದ ಪಾರುಪತ್ಯವೇ ಜಾಸ್ತಿ ಇದೆ. 1973ರಲ್ಲಿ ಆರಂಭವಾದಂತ ಈ ಟೂರ್ನಿಯಲ್ಲಿ ಇದು 13ನೇ ಆವೃತ್ತಿ. ಇನ್ನು ಟೂರ್ನಿ ಆರಂಭವಾದ ವರ್ಷ ಅಂದ್ರೆ ಚೊಚ್ಚಲ ಆವೃತ್ತಿಯಲ್ಲಿ ಇಂಗ್ಲೆಂಡ್ ತಂಡ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಉಳಿದಂತೆ ಆಸ್ಟ್ರೇಲಿಯಾ ಮಹಿಳಾ ತಂಡವೇ ಬರೋಬ್ಬರಿ 7 ಬಾರಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಅಂದ್ರೆ ಟೂರ್ನಿಯ ಆವೃತ್ತಿಗಳು ಅರ್ಧಕ್ಕಿಂತ ಜಾಸ್ತಿ ಕಾಂಗರೂ ಪಡೆಯ ನಾಡಿನ ಆಟಗಾರ್ತಿರೇ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ಇನ್ನು ಇಂಗ್ಲೆಂಡ್ ತಂಡ 4 ಬಾರಿ ಹಾಗೆ ನ್ಯೂಜಿಲೆಂಡ್ ತಂಡ 1 ಸಲ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಆದರೆ ಭಾರತ ಒಮ್ಮೆಯೂ ಕೂಡ ಗೆಲ್ಲೋಕೆ ಸಾಧ್ಯವಾಗಿಲ್ಲ. 2 ಆವೃತ್ತಿಗಳಲ್ಲಿ ಫೈನಲ್ ಪ್ರವೇಶ ಪಡೆದಿದ್ರು ಕೂಡ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಗಿತ್ತು. ಇದೀಗ 3ನೇ ಬಾರಿಗೆ ಫೈನಲ್ಗೆ ಅರ್ಹತೆ ಪಡೆದಿದ್ದು ಟ್ರೋಫಿಯನ್ನು ಕೂಡ ಗೆಲ್ಲುವಂತ ಕಾನ್ಫಿಡೆನ್ಸ್ ನಲ್ಲಿದೆ. ಇನ್ನು ಸೌತ್ ಆಫ್ರಿಕಾ ಕೂಡ ಚೊಚ್ಚಲ ಕಪ್ ಕನಸಿನಲ್ಲಿದೆ. ಜೊತೆಗೆ ಗ್ರೂಪ್ ಸ್ಟೇಜ್ ನಲ್ಲಿ ಭಾರತವನ್ನ ಸೋಲಿಸಿರುವಂತ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಗ್ರೂಪ್ ಸ್ಟೇಜ್ ನಲ್ಲಿ ಭಾರತವನ್ನ ಸೋಲಿಸಿದೆ ಸೌತ್ ಆಫ್ರಿಕಾ. ಸೆಮಿಫೈನಲ್ ನಲ್ಲಿ ಭಾರತ ಆಸ್ಟ್ರೇಲಿಯಾಗೆ ಎಂಥ ಏಟು ಕೊಟ್ಟಿತ್ತು, ಈಗ ಫೈನಲ್ ನಲ್ಲಿ ಅದೇ ಕೆಲಸ ಆಗ್ಬೇಕಿದೆ. ಅಂದ್ರೆ ವುಮೆನ್ಸ್ ವಿಶ್ವಕಪ್ನ ಗ್ರೂಪ್ ಸ್ಟೇಜ್ ನಲ್ಲಿ ಆಸ್ಟ್ರೇಲಿಯಾ ತಂಡದ ಆಟಗಾರ್ತಿಯರು ಭಾರತವನ್ನ ಸೋಲಿಸಿದ್ರು. ಆದರೆ ಸೆಮೀಸ್ ನಲ್ಲಿ ಬಿಗ್ ಟಾರ್ಗೆಟ್ ಅನ್ನ ನೀಡಿ ಗೆಲ್ಲುವಂತ ಲೆಕ್ಕಾಚಾರದಲ್ಲಿದ್ರು. ಬಟ್ ಇದ್ಯಾವುದಕ್ಕೂ ಕೂಡ ಎದೆಗುಂದದ ಟೀಂ ಇಂಡಿಯಾ ಆಟಗಾರ್ತಿಯರು ಐತಿಹಾಸಿಕ ರನ್ಗಳನ್ನ ಚೇಸ್ ಮಾಡಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ರು. ಜೆಮಿಮಾ ರೋಡ್ರಿಗಸ್ ಅವರ ಅದ್ಭುತ ಶತಕದ ನೆರವಿನಿಂದಾಗಿ ಫೈನಲ್ಗೆ ಲಗ್ಗೆ ಇಟ್ಟಿದ್ರು. ಇದೀಗ ಅದೇ ಕೆಲಸವನ್ನ ಫೈನಲ್ನಲ್ಲೂ ಕೂಡ ಮಾಡಬೇಕಿದೆ. ಯಾಕಂದ್ರೆ ಆಲ್ರೆಡಿ ಗ್ರೂಪ್ ಹಂತದ ಪಂದ್ಯಗಳ ಪೈಕಿ ಭಾರತ ಹಾಗೆ ದಕ್ಷಿಣ ಆಫ್ರಿಕಾ ತಂಡಗಳು 1 ಸಲ ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡದ ಆಟಗಾರ್ತಿಯರು ಭಾರತವನ್ನ 3 ವಿಕೆಟ್ಗಳಿಂದ ಸೋಲಿಸಿದ್ರು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂತ ಭಾರತ 49.5 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನ ಕಳ್ಕೊಂಡು 251 ರನ್ಗಳನ್ನ ಕಲೆ ಹಾಕಿತ್ತು. ಗೆಲ್ಲೋಕೆ 252 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ದಕ್ಷಿಣ ಆಫ್ರಿಕಾ ತಂಡ 48.5 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ ಟಾರ್ಗೆಟ್ ರೀಚ್ ಆಗಿತ್ತು, ಗೆಲುವನ್ನ ಸಾಧಿಸಿತ್ತು. ಆ ಸೋಲಿನ ಸೇಡಿನ ಜೊತೆಗೆ ಟ್ರೋಫಿಯನ್ನ ಗೆಲ್ಲಬೇಕು ಅಂದ್ರೆ ಭಾರತ ಫಿನಾಲೆಯಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಲೇಬೇಕು. ಹರಿಣಗಳ ಪಡೆಯನ್ನ ಬಗ್ಗು ಬಡಿಯಲೇಬೇಕಿದೆ. ಇನ್ನು ಇದೆಲ್ಲದರ ನಡುವೆ ಫೈನಲ್ ಪಂದ್ಯಕ್ಕೂ ಕೂಡ ರೇನ್ ಅಲರ್ಟ್ ಇದೆ. ಇದೇ ಈಗ ಅಭಿಮಾನಿಗಳ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಮಳೆಯಿಂದ ಪಂದ್ಯ ರದ್ದಾದ್ರೆ ಯಾರು ಚಾಂಪಿಯನ್? ನೀವೆಲ್ಲ ನೋಡಿರೋ ಹಾಗೆ ಈ ಬಾರಿಯ ವುಮೆನ್ಸ್ ವಿಶ್ವಕಪ್ನ ಸಾಕಷ್ಟು ಪಂದ್ಯಗಳು ಮಳೆಯಿಂದಾಗಿ ವಾಶ್ಔಟ್ ಆಗಿದ್ವು. ಬಳಿಕ ಉಭಯ ತಂಡಗಳಿಗೂ ಕೂಡ ತಲಾ 1 ಅಂಕಗಳನ್ನ ನೀಡಲಾಗಿತ್ತು. ಸೊ ಫೈನಲ್ ಪಂದ್ಯದಲ್ಲಿ ಮಳೆ ಬಂದ್ರೆ ಪಂದ್ಯ ಕ್ಯಾನ್ಸಲ್ ಆದ್ರೆ ಚಾಂಪಿಯನ್ ಯಾರಾಗ್ತಾರೆ ಎನ್ನುವಂತ ಪ್ರಶ್ನೆ ಹಾಗೆ ಗೊಂದಲಗಳು ಸಾಕಷ್ಟು ಅಭಿಮಾನಿಗಳಲ್ಲಿದೆ. ಅದಕ್ಕೆ ಒಂದು ಸ್ವಲ್ಪ ಉತ್ತರವನ್ನ ಕೊಡ್ತಾ ಹೋಗ್ತೇನೆ. ಸೆಮಿಫೈನಲ್ ನಲ್ಲಿ ಮಳೆಯಿಂದ ಪಂದ್ಯ ರದ್ದಾಗಿದ್ರೆ ಪಾಯಿಂಟ್ಸ್ ಟೇಬಲ್ ಆಧಾರದ ಮೇಲೆ ಫೈನಲ್ ಪಂದ್ಯಕ್ಕೆ ಟಿಕೆಟ್ ಅನ್ನ ನೀಡಲಾಗಿತ್ತು. ಅಂದ್ರೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಯಾರು ಮೇಲಿನ ಸ್ಥಾನದಲ್ಲಿ ಇರ್ತಾರೋ ಅವರನ್ನ ಪರಿಗಣನೆ ಮಾಡಲಾಗ್ತಾ ಇತ್ತು. ನಂತರದ ಸ್ಥಾನದಲ್ಲಿರುವಂತವರು ಟೂರ್ನಿಂದ ಎಲಿಮಿನೇಟ್ ಆಗ್ತಾ ಇದ್ರು. ಆದ್ರೆ ಫೈನಲ್ ಪಂದ್ಯಕ್ಕೆ ಈ ರೂಲ್ಸ್ ಅಪ್ಲೈ ಆಗೋದಿಲ್ಲ, ಅಂದ್ರೆ ಅನ್ವಯ ಆಗೋದಿಲ್ಲ. ಭಾನುವಾರವೇ ಪಂದ್ಯವನ್ನ ಶತಾಯಗತಾಯ ಮುಗಿಸೋಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ. ಅಂದ್ರೆ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ತಾರೆ.
ಪಂದ್ಯ ಎಷ್ಟೊತ್ತು ಸ್ಟಾಪ್ ಆಗಿತ್ತು, ಯಾವ ನಂತರ ಆರಂಭವಾಗಿದೆ, ಎಷ್ಟು ಓವರ್ಗಳನ್ನ ಕಡಿತ ಮಾಡಬಹುದು, ಎಷ್ಟು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಬಹುದು ಅನ್ನೋದನ್ನ ಲೆಕ್ಕಾಚಾರ ಹಾಕ್ತಾರೆ. ಅಕಸ್ಮಾತ್ ಮಳೆ ನಿಲ್ಲೇ ಇಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ, ಪಂದ್ಯವನ್ನ ಇನ್ನ ನಡೆಸೋಕೆ ಸಾಧ್ಯನೇ ಇಲ್ಲ ಎನ್ನುವಂತ ಹಂತದಲ್ಲಿ ಮಾತ್ರ ಆ ಪಂದ್ಯವನ್ನ ಮರುದಿನಕ್ಕೆ ಪೋಸ್ಟ್ಪೋನ್ ಮಾಡ್ತಾರೆ. ಅಂದ್ರೆ ನವೆಂಬರ್ 2ರಂದು ನಡೆಯಬೇಕಿದ್ದ ಫೈನಲ್ ಪಂದ್ಯವನ್ನ ನವೆಂಬರ್ 3ಕ್ಕೆ ನಿಗದಿ ಮಾಡಲಾಗುತ್ತೆ. ಅಕಸ್ಮಾತ್ ಮೀಸಲು ದಿನವೂ ಕೂಡ ಪಂದ್ಯ ನಡೆಯಲೇ ಇಲ್ಲ, ಯಾವುದೋ ಕಾರಣಕ್ಕೋ ಅಥವಾ ಮಳೆಯಿಂದಾಗಿಯೂ ಪಂದ್ಯ ರದ್ದಾಯಿತು ಅಂದ್ರೆ ಇಲ್ಲಿ ಎರಡೂ ತಂಡಗಳು ವಿಜೇತರು ಅಂತ ಘೋಷಣೆ ಮಾಡಲಾಗುತ್ತೆ. ಅಂದ್ರೆ ಭಾರತ ಹಾಗೆ ಸೌತ್ ಆಫ್ರಿಕಾ ಎರಡೂ ತಂಡಗಳು ಕೂಡ ಜಂಟಿ ವಿಜೇತರಾಗಿ ಹೊರಹೊಮ್ಮುತ್ತಾರೆ. ಹೀಗಾಗಿ ಮಳೆ ಬಂದ್ರೆ ಅಥವಾ ಬರದೇ ಇದ್ರೆ ಅಥವಾ ಅರ್ಧದಲ್ಲಿ ಬಂದು ಕೈ ಕೊಟ್ರೆ ಅಥವಾ ಮಳೆ ನಿಂತ್ರೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದು ಕೂಡ ಲೆಕ್ಕಾಚಾರ ನಡೀತಾ ಇರುತ್ತೆ. ಅದು ಅಲ್ಲದೆ ಫೈನಲ್ ಪಂದ್ಯಕ್ಕೆ ಒಂದು ದಿನ ಎಕ್ಸ್ಟ್ರಾ ದಿನವನ್ನ ಮೀಸಲು ಇಟ್ಟಿರೋದ್ರಿಂದ ಆ ಪಂದ್ಯ ಭಾನುವಾರ ನಿಂತರೂ ಕೂಡ ಸೋಮವಾರ ನಡೆಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಮಸ್ಟ್ ವಿನ್ ಸ್ಟೇಜ್ ನಲ್ಲಿರುವಂತಹ ಭಾರತಕ್ಕೆ ಈ ಪಂದ್ಯದಲ್ಲಿ ಏನೆಲ್ಲ ಪ್ಲಸ್ ಆಗುತ್ತೆ, ಮೈನಸ್ ಆಗೋದು ಏನೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಭಾರತಕ್ಕೆ 2025ರ ವುಮೆನ್ಸ್ ವಿಶ್ವಕಪ್ ಅನ್ನ ಗೆಲ್ಲೋಕೆ ಇರುವಂತ ಮೇನ್ ಅಡ್ವಾಂಟೇಜ್ ಅಂದ್ರೆ ತವರಿನಲ್ಲೇ ಪಂದ್ಯಗಳನ್ನ ಆಡ್ತಾ ಇರೋದು ಪ್ಲಸ್ ಆಗುತ್ತೆ. ಹೌದು, ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ಈ ಸಲ ವುಮೆನ್ಸ್ ವಿಶ್ವಕಪ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಯಾಕಂದ್ರೆ ಪಾಕಿಸ್ತಾನ ತಂಡ ಭಾರತಕ್ಕೆ ಪ್ರಯಾಣ ಬೆಳೆಸಲ್ಲ ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನದ ಪಂದ್ಯಗಳನ್ನ ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಿ ಉಳಿದ ಎಲ್ಲಾ ಪಂದ್ಯಗಳನ್ನ ಭಾರತದಲ್ಲಿ ಆಯೋಜನೆ ಮಾಡಿತ್ತು. ಆದ್ರೆ ಗ್ರೂಪ್ ಸ್ಟೇಜ್ ನಲ್ಲೇ ಪಾಕಿಸ್ತಾನ ಹೊರಬಿದ್ದಿದ್ರಿಂದ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳು ಭಾರತದಲ್ಲೇ ನಡೀತಾ ಇದ್ದಾವೆ. ಬಟ್ ವಿಪರ್ಯಾಸ ಏನಂದ್ರೆ ಭಾರತದಲ್ಲೂ ಕೂಡ ಸಾಕಷ್ಟು ಕಡೆ ಮಳೆ ಆಗ್ತಾ ಇರೋದ್ರಿಂದ ಕೆಲ ಪಂದ್ಯಗಳನ್ನ ಮಳೆ ಕಾರಣದಿಂದಾಗಿಯೇ ರದ್ದು ಮಾಡಿದ್ರು. ಬಟ್ ಹೀಗಿದ್ರೂ ಕೂಡ ತವರಿನಲ್ಲೇ ಮ್ಯಾಚ್ಗಳನ್ನ ಆಡ್ತಾ ಇರೋದ್ರಿಂದ ಭಾರತದ ಆಟಗಾರ್ತಿಯರಿಗೆ ಇದು ಪ್ಲಸ್ ಆಗ್ಬಹುದು. ಯಾಕಂದ್ರೆ ಭಾರತದಲ್ಲಿ ಸಾಕಷ್ಟು ಸರಣಿ, ಸಾಕಷ್ಟು ಟೂರ್ನಿ ಜೊತೆಗೆ WPL ಅಂತ ಪಂದ್ಯಗಳನ್ನ ತವರಿನಲ್ಲೇ ಆಡೇ ಇರ್ತಾರೆ. ಹೀಗಾಗಿ ಯಾವ್ಯಾವ ಗ್ರೌಂಡ್ನ ಪ್ಲಸ್ ಅಂಡ್ ಅಡ್ವಾಂಟೇಜಸ್ ಏನು, ಮೈನಸ್ ಏನು ಅನ್ನೋದು ಕೂಡ ಗೊತ್ತಿರುತ್ತೆ. ಹೀಗಾಗಿ ತವರಿನ ಅಭಿಮಾನಿಗಳ ಮುಂದೆ ಆಡೋದು ಇನ್ನೊಂದು ರೀತಿಯ ಎಕ್ಸೈಟ್ಮೆಂಟ್ ಇರುತ್ತೆ. ಹೀಗಾಗಿ ತವರಿನಲ್ಲೇ ಪಂದ್ಯಗಳನ್ನು ಆಡೋದು ಭಾರತದ ಆಟಗಾರ್ತಿಯರಿಗೆ ಪ್ಲಸ್ ಆಗಬಹುದು. ಇನ್ನು ಎರಡನೇ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರಮುಖ ಕಾರಣ ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಐತಿಹಾಸಿಕ ಚೇಸಿ ಗೆಲುವನ್ನ ಮಾಡಿರೋದು. ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಎಂಥ ಗೆಲುವನ್ನ ಸಾಧಿಸಿತ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಐತಿಹಾಸಿಕ ಗೆಲುವುದು. ODI ವುಮೆನ್ಸ್ ವಿಶ್ವಕಪ್ನ ಇತಿಹಾಸದಲ್ಲಿ ಯಾವುದೇ ತಂಡ ಕೂಡ 300+, ಅದು ಕೂಡ 330+ ರನ್ಸ್ಗಳನ್ನ ಚೇಸ್ ಮಾಡಿ ಗೆದ್ದಂತ ಇತಿಹಾಸನೇ ಇರಲಿಲ್ಲ. ಆದ್ರೆ ಈ ಸಾಧನೆಯನ್ನ ಭಾರತ ಮಾಡಿದೆ. ಹೀಗಾಗಿ ಈ ಗೆಲುವು ಭಾರತಕ್ಕೆ ಅತಿ ದೊಡ್ಡ ವಿಶ್ವಾಸವನ್ನ ತಂದುಕೊಟ್ಟಿರುತ್ತಾರೆ. ಹಾಗೆ ಡೂ ಆರ್ ಡೈ ಸ್ಟೇಜ್ ನಲ್ಲಿ ಇರೋದ್ರಿಂದ ಫೈನಲ್ ಪಂದ್ಯದಲ್ಲಿ ಗೆಲ್ಲಲೇಬೇಕು ಎನ್ನುವಂತ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಭಾರತದ ಮೂರನೇ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಭಾರತ 3ನೇ ಬಾರಿಗೆ ಫೈನಲ್ಗೆ ಅರ್ಹತೆಯನ್ನ ಪಡ್ಕೊಂಡಿದೆ. ಈ ಹಿಂದೆ 2 ಸಲ ಅರ್ಹತೆಯನ್ನ ಪಡ್ಕೊಂಡಿದ್ರು ಕೂಡ ಫೈನಲ್ ನಲ್ಲಿ ಟ್ರೋಫಿಯನ್ನ ಎತ್ತಿ ಹಿಡಿಯೋಕೆ ಕಾರಣವಾಗಿಲ್ಲ. ಸೊ ಕಾರಣಾಂತರಗಳಿಂದ ಅಥವಾ ಯಾವುದೋ ಒಂದು ಪರ್ಫಾರ್ಮೆನ್ಸ್ ಬೆಟರ್ ಇಲ್ದಲೆನ 2 ಸಲ ಕೂಡ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಯನ್ನ ಪಡ್ಕೊಂಡಿತ್ತು. ಬಟ್ ಈಗ 3ನೇ ಬಾರಿಗೆ ಫೈನಲ್ ಪ್ರವೇಶ ಪಡೆದಿರೋದ್ರಿಂದ ಈ ಸಲ ಗೆಲ್ಲಲೇಬೇಕು ಎನ್ನುವಂತ ಮೈಂಡ್ ಸೆಟ್ ನಲ್ಲಿ ಕಣಕ್ಕಿಳಿತಿದ್ದಾರೆ. ಸೊ ಈ ಮೈಂಡ್ ಸೆಟ್ ಹಂಗೆ ಕಂಟಿನ್ಯೂ ಆದ್ರೆ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ಮೈನಸ್ ಏನಪ್ಪಾ ಅಂದ್ರೆ ಗುಂಪು ಹಂತದಲ್ಲಿ ಈಗಾಗಲೇ ಆಫ್ರಿಕಾ ತಂಡ ಗೆಲುವನ್ನ ಸಾಧಿಸಿದೆ. ಜೊತೆಗೆ ಗುಂಪು ಹಂತದಲ್ಲಿ ಭಾರತಕ್ಕಿಂತ ಆಫ್ರಿಕಾ ತಂಡ ಹೆಚ್ಚು ಗೆಲುವುಗಳನ್ನ ದಾಖಲಿಸಿದೆ. ಒಂದು ಮ್ಯಾಚ್ ಅಲ್ಲಿ ಭಾರತವನ್ನ ಸೋಲಿಸೋದ್ರ ಜೊತೆಗೆ ದಕ್ಷಿಣ ಆಫ್ರಿಕಾ ತಂಡ ಪಂದ್ಯಾವಳಿಯ ಗ್ರೂಪ್ ಸ್ಟೇಜ್ ಹಂತದ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದೆ. ಆಡಿರುವಂತ 7 ಪಂದ್ಯಗಳ ಪೈಕಿ 5ರಲ್ಲಿ ಗೆಲುವನ್ನ ಸಾಧಿಸಿದೆ. ಜೊತೆಗೆ 2ರಲ್ಲಿ ಮಾತ್ರ ಸೋಲನ್ನ ಕಂಡಿದೆ. ಆದ್ರೆ ಭಾರತ ಆಡಿರುವಂತ 7 ಪಂದ್ಯಗಳ ಪೈಕಿ 3ರಲ್ಲಿ ಮಾತ್ರ ಗೆದ್ದಿದೆ. ಹಾಗೆ 3ರಲ್ಲಿ ಸೋಲನ್ನ ಕಂಡಿದೆ. 1 ಪಂದ್ಯ ಡ್ರಾನಲ್ಲಿ ಕೊನೆಗೊಂಡಿತು, ಅಂದ್ರೆ ಮಳೆಯಿಂದಾಗಿ ರದ್ದಾಗಿತ್ತು. ಇನ್ನು 1 ಪಂದ್ಯದಲ್ಲಿ ಯಾವುದೇ ಫಲಿತಾಂಶ ಇರಲಿಲ್ಲ. ಹೀಗಾಗಿ ಗ್ರೂಪ್ ಹಂತದಲ್ಲಿ ಭಾರತಕ್ಕಿಂತ ಸೌತ್ ಆಫ್ರಿಕಾ ಪಡೆಯೇ ಹೆಚ್ಚಿನ ಗೆಲುವುಗಳನ್ನು ದಾಖಲಿಸಿದೆ. ಅಂಡ್ ಭಾರತದ ಮೇನ್ ವೀಕ್ನೆಸ್ ಏನಪ್ಪಾ ಅಂತಂದ್ರೆ ಕಳಪೆ ಫೀಲ್ಡಿಂಗ್ ಮತ್ತು ಕ್ಯಾಚ್ ಅನ್ನ ಡ್ರಾಪ್ ಮಾಡೋದು. ಹೌದು, ಟೀಮ್ ಇಂಡಿಯಾ ಆಟಗಾರ್ತಿಯರು ಈ ಟೂರ್ನಿಯಲ್ಲಿ ಬರೋಬ್ಬರಿ 18 ಕ್ಯಾಚ್ಗಳನ್ನ ಕೈ ಚೆಲ್ಲಿದ್ದಾರೆ. ಒಟ್ಟಾರೆಯಾಗಿ ಈ ವಿಶ್ವಕಪ್ ನಲ್ಲಿ ಭಾರತ ತಂಡ 35 ಕ್ಯಾಚ್ಗಳನ್ನ ಹಿಡಿದಿದ್ರೆ 18 ಕ್ಯಾಚ್ಗಳನ್ನ ಕೈ ಚೆಲ್ಲಿದ್ದಾರೆ. ಟೀಮ್ ಇಂಡಿಯಾದ ಕ್ಯಾಚಿಂಗ್ ಯಶಸ್ಸಿನ ಪ್ರಮಾಣ ಕೇವಲ 66%ದಷ್ಟಿದೆ. ಇನ್ನು 8 ತಂಡಗಳ ಟೂರ್ನಮೆಂಟ್ ನಲ್ಲಿ ಈ ಪೈಕಿ ಅಂದ್ರೆ ಕ್ಯಾಚ್ ಹಿಡಿಯೋದ್ರ ಪೈಕಿ 7ನೇ ಸ್ಥಾನದಲ್ಲಿದೆ. ಅಂದ್ರೆ ಭಾರತದ ಕಳಪೆ ಫೀಲ್ಡಿಂಗ್ ಎಷ್ಟು ಅನ್ನೋದನ್ನ ಅರ್ಥ ಮಾಡಿಕೊಳ್ಬಹುದು. ಹೀಗೆ ಭಾರತ ಈ ಹಿಂದಿನ ಪಂದ್ಯಗಳಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಅನ್ನ ಮಾಡಿದೆ. ಆದ್ರೆ ಫೈನಲ್ ಪಂದ್ಯದಲ್ಲಿ ಅದು ರಿಪೀಟ್ ಆಗಬಾರದು ಅಷ್ಟೇ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಒಟ್ಟಾರೆಯಾಗಿ 34 ಬಾರಿ ಮುಖಾಮುಖಿಯಾಗಿವೆ. ಈ ಪೈಕಿ ಭಾರತೀಯರು 20 ಸಲ ಗೆದ್ದಿದ್ರೆ ದಕ್ಷಿಣ ಆಫ್ರಿಕಾ ತಂಡ 13 ಪಂದ್ಯಗಳಲ್ಲಿ ಗೆಲುವನ್ನ ದಾಖಲಿಸಿದೆ. ಇನ್ನು 1 ಪಂದ್ಯ ಯಾವುದೇ ಫಲಿತಾಂಶವಿಲ್ಲದೆ ಕೊನೆಗೊಂಡಿದೆ. ಬಟ್ ಈ ಟೂರ್ನಿಯಲ್ಲಿ ಇಬ್ರು ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಿದ್ದಾರೆ.
ಟ್ರೋಫಿ ಹೊಸ್ತಿಲಿನಲ್ಲಿರುವಂತಹ ಭಾರತಕ್ಕೆ ಟ್ರೋಫಿ ಗೆದ್ದು ಬನ್ನಿ ಅಂತ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.